ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಬನ್ನಿ. ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳು ಬಿಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ ಎಷ್ಟೆಂದರೆ ಒಟ್ಟು 11,177 ಹುದ್ದೆಗಳು ಬಿಟ್ಟಿದ್ದಾರೆ. ನಿಮಗೆ ವಿದ್ಯಾರ್ಹತೆ ಏನಂದರೆ 10ನೇ ತರಗತಿ ಜೊತೆಗೆ ITI ಪಾಸ್ ಆಗಿರಬೇಕು. 10ನೇ ಕ್ಲಾಸು ಆಗಿರಬೇಕು, ಜೊತೆಗೆ ITI ಪಾಸ್ ಆಗಿರಬೇಕು, ಅಥವಾ ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾದ ಟ್ರೇಡ್ಗಳಲ್ಲಿ ಅಪ್ರೆಂಟಿಸ್ಶಿಪ್ ಪಡೆದಿರಬೇಕು, ಅಥವಾ ಮೆಕ್ಯಾನಿಕಲ್ಲು ಅಥವಾ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ 3 ವರ್ಷಗಳ ಡಿಪ್ಲೊಮಾ ಮಾಡಿ ಪಡೆದಿರಬೇಕು, ಅಥವಾ ITI ಬದಲಿಗೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಸಂಬಂಧಿಸಿದ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು. ವೈದ್ಯಕೀಯ ಗುಣಮಟ್ಟ ದೂರದೃಷ್ಟಿ 6x6, 6x6 ಫಾಗಿಂಗ್ ಪರೀಕ್ಷೆಯೊಂದಿಗೆ ಮತ್ತು ಸಮೀಪ ದೃಷ್ಟಿ 0.606 ಕನ್ನಡಕವಿಲ್ಲದೆ ಹೊಂದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಓದಿರಿ. ಸಾಮಾನ್ಯ ವರ್ಗ 18ರಿಂದ 30 ವರ್ಷ ಮೀಸಲಾತಿ ಗುಣವಾಗಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 500 ರೂಪಾಯಿ, SC/ST ಅವರಿಗೆ 250 ರೂಪಾಯಿ. ಅರ್ಜಿ ಸಲ್ಲಿಸುವ ವಿಧಾನ: ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ನೇಮಕಾತಿ ವಿಧಾನ: ಮೊದಲ ಹಂತ ಪರೀಕ್ಷೆ ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ 2ನೇ ಹಂತ ಪರೀಕ್ಷೆ ನಡೆಸಲಾಗುತ್ತದೆ. ನಂತರ ಅರ್ಹ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಆಪ್ಟಿಟ್ಯೂಡ್ ಟೆಸ್ಟ್ ನಡೆಸಿ ನಂತರ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೇ ತಿಂಗಳು 15ನೇ ತಾರೀಕು 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಜೂನ್ 2026. 14ನೇ ತಾರೀಕು ಜೂನ್ ಮಂತಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ. ನಿಮ್ಮ ಹತ್ತಿರ ಸೈಬರ್ ಸೆಂಟ್ರಿಗೆ ಹೋಗಿ ಕೇಳಿದರೆ ಅಪ್ಲೈ ಮಾಡಿಕೊಡುತ್ತಾರೆ. ನಿಮ್ಮ ಮೊಬೈಲಲ್ಲಿಯೇ ಅಪ್ಲೈ ಮಾಡ್ತೀರಾ ಅಂದರೆ ಕೆಳಗೆ ಕೊಟ್ಟಿರುವ ಲಿಂಕನ್ನು ಕಾಪಿ ಮಾಡಿ ಅಪ್ಲೈ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.